ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮವ್ರನ್ನ ನನ್ನ ಚಾನಲ್ ಕಂಪ್ಯೂಟರ್ ಅವನ. ಸೊ ಟಾಪಿಕ್ 1 ಬಿಟ್ಟು ಸೊಲ್ಯೂಷನ್ ಬಂದು ಸ್ಲೋ ಸಿಸ್ಟಮ್ ಸೊಲ್ಯೂಷನ್ ಬಗ್ಗೆ, ಹೌದಾ? ಸೊ ಅದ್ರ ಬಗ್ಗೆ ಎಲ್ರಿಗೂ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಯಾರಿಗೆ ಸಿಕ್ಕಿಲ್ಲ ಜಸ್ಟ್ ಈ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊಲ್ಯೂಷನ್ ತು. ಸೊ ಸೆಕೆಂಡ್ ಟಾಪಿಕ್ ಬಂದಿಟ್ಟು ಏನಪ್ಪ ಅಂದರೆ, ನಮ್ಮ ಸಿಸ್ಟಮ್ಮು ಬೂಟಪ್ಪೇ ಆಗೋದಿಲ್ಲ, ಸ್ಲೋ ಆಗಿ ಬೂಟಪ್ ಆಗುತ್ತೆ, ಅಂದರೆ ಸಿಸ್ಟಮ್ ಸ್ಟಾರ್ಟೇ ಆಗೋದಿಲ್ಲ ಅನ್ನೋ ಬಗ್ಗೆ ಕ್ವಶನ್ ಇತ್ತು. ಸೊ ಅದರಲ್ಲಿ ಮೇನ್ ಏನು ಪ್ರಾಬ್ಲಮ್ ಅಪ್ಪ ಅಂದರೆ, ಸೊ ಒಂದು ಬಿಟ್ಟು ನಿಮ್ಮ ಹಾರ್ಡ್ ಡ್ರೈವ್ ಅಂದರೆ ಹಾರ್ಡ್ ಕಾಂಪೋನೆಂಟ್ ಏನಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ಮೇನ್ಲಿ ಹಾರ್ಡ್ ಡಿಸ್ಕು ಅಂದರೆ ಮೆಮ್ರಿ, ಸೆಕೆಂಡ್ರಿ ಮೆಮ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾರ್ಡ್ ಡಿಸ್ಕ್ ಆಲ್ಮೋಸ್ಟ್ ಎಲ್ಲ ಏನು ಕಂಪ್ಯೂಟರ್ ಇರ್ತದೆ ಅದ್ರೊಳಗಡೆ ಎಲ್ಲ ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ಈ ಹಾರ್ಡ್ ಡಿಸ್ಕು ಏನಾಗುತ್ತೆ, ಮೆಕ್ಯಾನಿಸಮ್ ಇರೋದ್ರಿಂದ, ಇಲ್ಲಿ ಮೆಕ್ಯಾನಿಕಲ್ ವರ್ಕ್ ನಡೆಯೋದ್ರಿಂದ ಇದು ಏನಾಗುತ್ತೆ, ಸ್ಲೋ ಆಗಿ ಕೆಲಸ ಆಗುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ನಿಮ್ಮ ಸಿಸ್ಟಮ್ ಏನಾದರೂ ಬೂಟಪ್ ಫಾಸ್ಟ್ ಆಗಬೇಕು ಅಥವಾ ಫುಲ್ ಸಿಸ್ಟಮೇ ಫಾಸ್ಟ್ ಆಗಬೇಕಪ್ಪ ಅಂದರೆ, ಜಸ್ಟ್ ಏನು ಮಾಡ್ಕೊಳ್ಳಿ, ಹಾರ್ಡ್ ಡ್ರೈವ್ದಿಂದ ಸ್ವಿಚ್ ಮಾಡ್ಕೊಳ್ಳಿ SSDಗೆ, ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ಗೆ. ಸೊ ಇದಕ್ಕೆ ಏನಾಗತ್ತಪ್ಪ ಅಂದರೆ, ಇಲ್ಲಿ ನಿಮ್ಮ ಸಿಸ್ಟಮ್ ಯಾವುದೇ ರೀತಿ ಮೆಕ್ಯಾನಿಸಮ್ ಆ ಮೆಮೊರಿಲಿ ಇರದೇ ಇರೋದ್ರಿಂದ ಅದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಇದು ಯಾರಿಗಪ್ಪ ಅಂದರೆ ಇವರಿಗೆ, ಅಂದರೆ ಕಾಸ್ಟ್ ಆಗುತ್ತೆ. ಸೊ ಯಾವ ರೀತಿ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ನಮ್ಮದಿರೋದು ಲೋ ಬಜೆಟು, ನಮ್ಮದಿರೋ PCಯಲ್ಲೇ ಯಾವ ರೀತಿ ಫಾಸ್ಟ್ ಮಾಡೋದು ಬೂಟಪ್ನ ಅನ್ನೋ ಬಗ್ಗೆ ಕ್ವಶನ್ಸ್ ಇದ್ದರೆ ಅದಕ್ಕೂ ಕೂಡ ಆನ್ಸರ್ ಇದೆ. ಏನಪ್ಪ ಅಂದರೆ, ಸಿಂಪಲ್ಲಾಗಿ ಇರೋ ಸಿಸ್ಟಮ್ನಲ್ಲಿ ಹೋಗಿ ಜಸ್ಟ್ ಅಲ್ಲಿ ಏನು ಮಾಡ್ಕೊಳ್ಳಪ್ಪ ಅಂದರೆ, ಜಸ್ಟ್ ಡೆಸ್ಕ್ಟಾಪ್ ಮೇಲೆ ಹೋಗಿ ಅಲ್ಲಿ ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ರನ್ ಕಮಾಂಡ್ ಓಪನ್ ಮಾಡ್ತೀವಿ, ಅಥವಾ ಶಾರ್ಟ್ಕಟ್ ಹೇಳಿದ್ದೆ ಜಸ್ಟ್ ವಿಂಡೋಸ್ +R ಅಂತ ಕ್ಲಿಕ್ ಮಾಡಿ MRT ಅಂತ ಪ್ಲಸ್ ಮಾಡ್ಕೊಂಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲೇನಾಗತ್ತಪ್ಪ, ನೆಕ್ಸ್ಟ್ ಕೊಡಿ. ಸೊ ಅಲ್ಲಿ ನಿಮ್ಮ ಸಿಸ್ಟಮ್ನ ಸ್ಕ್ಯಾನ್ ಬಗ್ಗೆ ಕೇಳುತ್ತೆ. ಸೊ ಅಲ್ಲಿ ಕ್ವಿಕ್ ಅಂತ ಮಾಡಿ ಅಥವಾ ಫುಲ್ ಸ್ಕ್ಯಾನ್ ಅಂತ ಕೊಡಿ. ಸೊ ನಾನು ಕ್ವಿಕ್ ಕೊಡ್ತೇನೆ, ಓಕೆ ನೆಕ್ಸ್ಟ್ ಕೊಡ್ತೇನೆ. ಸೊ ಇದೇನು ಮಾಡುತ್ತಪ್ಪ ಅಂದರೆ, ಫುಲ್ಲಿ ನಿಮ್ಮ ಸಿಸ್ಟಮ್ನಲ್ಲಿರೋದಂಥ ಎಲ್ಲ ಫೈಲ್ಸ್ನ ಸ್ಕ್ಯಾನ್ ಮಾಡುತ್ತೆ. ಸೊ ಸ್ಕ್ಯಾನ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಏನು ಮಾಡುತ್ತಪ್ಪ ಅಂದರೆ ಕ್ಲಿಯರ್ ಮಾಡುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈ ರೀತಿ ಫುಲ್ಲಿ ಸ್ಕ್ಯಾನ್ ಮಾಡಿದ ನಂತರ ಇದನ್ನೇನು ಮಾಡ್ಕೊಳ್ಳಿ, ಫಿನಿಷ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಸಿಸ್ಟಮ್ಮು ಬೂಟಪ್ ಫಾಸ್ಟ್ ಆಗುತ್ತೆ. ಸೊ ಇದು ಒಂದು ಅದರ ಸೊಲ್ಯೂಷನ್ನು. ಇನ್ನೊಂದು ಸೊಲ್ಯೂಷನ್ ಇದೆ, ಸಿಂಪಲ್ ಏನಪ್ಪ ಅಂದರೆ, ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ವಿಂಡೋಸ್ನಲ್ಲಿ ಹೋಗಿ ಅಂದರೆ ಸ್ಟಾರ್ಟ್ ಮೆನ್ಯೂಲ್ಲಿ ಹೋಗಿ, ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಟೈಪ್ ಮಾಡಿ ಈ ರೀತಿ ಟಾಸ್ಕ್ ಮ್ಯಾನೇಜರ್ ಅಂತೇಳಿ. ಸೊ ಇದೇನಾಗತ್ತಪ್ಪ ಅಂದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನಮ್ಗೆ ಈ ರೀತಿ ಬೇಡಪ್ಪ, ಶಾರ್ಟ್ಕಟ್ ಬೇಕಂದರೆ ಅದು ಕೂಡ ಇದೆ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ವಿಂಡೋಸ್ ಪ್ಲಸ್ ಏನು ಮಾಡ್ಕೊಳ್ಳಿ X ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಜಸ್ಟ್ ಇಲ್ಲಿ ಟಾಸ್ಕ್ ಮ್ಯಾನೇಜರ್ ಇರುತ್ತೆ, ಅದ್ರ ಒಳಗಡೆ ಹೋದರೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಿರುತ್ತಪ್ಪ, ಮೇಲ್ಗಡೆ ಸೈಡ್ ಬನ್ನಿ. ಸೊ ಅಲ್ಲಿ ಸ್ಟಾರ್ಟಪ್ ಅಂತ ಬಟನ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ, ನಿಮ್ಮದು ಆಲ್ಮೋಸ್ಟ್ ಎಷ್ಟು ಆ್ಯಪ್ಸ್ ಇದಾವೆ ಅವೆಲ್ಲ ಇನ್ಸ್ಟಾಲ್ ಆಗಿದ್ದು ಅಂತ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಯೂಸ್ ಇದ್ದಿದ್ದು ಬಿಟ್ಟು ಇಲ್ಲದೇ ಇರೋದನ್ನು ಏನು ಮಾಡ್ಕೋಬೋದು, ನಾವು ಡಿಸೇಬಲ್ ಮಾಡ್ಬೋದು. ಯಾವ ರೀತಿಯಪ್ಪ, ನಮಗೆ ಬೇಕಾಗಿರೋದು ಸೆಕ್ಯೂರಿಟಿ ಇರ್ಬೋದು, ಅಥವಾ ಒನ್ ಡ್ರೈವ್ ಇರ್ಬೋದು, ಜಾವಾ ಇರ್ಬೋದು, CCX ಪ್ರೊಸೆಸ್ ಇರ್ಬೋದು. ಸೊ ಈ ಕೆಲವೊಂದು ಬಿಟ್ಟನ್ನು ಉಳ್ಕೋದು ನಮ್ಗೆ ಯಾವ್ದು ಯೂಸ್ ಇಲ್ಲ ಅದನ್ನ ಏನು ಮಾಡ್ತಾ ಹೋಗಿ ಈ ರೀತಿ ಡಿಸೇಬಲ್ ಮಾಡ್ತಾ ಹೋಗಿ. ಸೊ ಈ ರೀತಿ ಡಿಸೇಬಲ್ ಮಾಡೋದ್ರಿಂದ ನಿಮಗೇನಾಗತ್ತಪ್ಪ, ನಿಮ್ಮ ಸಿಸ್ಟಮ್ಮು ಕ್ಲಿಯರ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ, ಇವೇನು ಮಾಡ್ತಾವಪ್ಪ ಅಂದರೆ, ನಮ್ಮ ಸ್ಟಾರ್ಟಪ್ ಆಗ್ತಾ ಇದ್ದಂತೆಯೇ ಏನು ಮಾಡ್ತವೆ, ಇವು ಮೆಮೊರಿನ ಸ್ಟೋರ್ ಮಾಡ್ತಾ ಹೋಗ್ತವೆ, ಅಂದರೆ ಅಕ್ವೈರ್ ಮಾಡ್ತಾ ಹೋಗ್ತವೆ. ಇದರಿಂದ ನಿಮ್ಮ ಸಿಸ್ಟಮ್ ಕೂಡ ಸ್ಲೋ ಆಗಿರೋದ್ರಿಂದ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗತ್ತಪ್ಪ, ಸೊಲ್ಯೂಷನ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಟಾಪಿಕ್ 2 ಸೊಲ್ಯೂಷನ್ ಬಗ್ಗೆ. ಸೊ ಈ ಸೆಷನ್ ಬಗ್ಗೆ ನಿಮಗೆ ಅರ್ಥ ಇದೆ ಅಂತ ತಿಳ್ಕೊಂಡಿದೆ, ಹೌದಾ? ಸೊ ಈ ಸೆಷನ್ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಇಂಪಾರ್ಟೆಂಟ್ ಅನ್ನಿಸಿದರೆ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಸೆಷನ್ನ ನೆಕ್ಸ್ಟ್ ಡೇ ಬರ್ತೀನಿ. ಓಕೆ.